ಇನ್ನು ಯಾವ ಕಾರಣಕ್ಕೆ ಇಡಿ ದಾಳಿ ಆಗಿದೆ ಅನ್ನುವಂಥದ್ದು ಗೊತ್ತಿಲ್ಲ. ಇದು ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ. ಬೆಳಗಾವಿಯಲ್ಲಿ ಅವರು ಮಾತಾಡಿದ್ರು. ಯಾವ ಕಾರಣದಿಂದ ಆಗ್ತಾ ಇದೆ ಅಂತ ಗೊತ್ತಿಲ್ಲ, ಎಷ್ಟು ಕಡೆ ದಾಳಿ ಆಗಿದೆ ಅದ್ರ ಬಗ್ಗೆನೂ ಕೂಡ ಗೊತ್ತಿಲ್ಲ ಅಂತಾರೆ ಸತೀಶ್ ಜಾರಕಿಹೊಳಿ. ಅದೇ ರೂಟೀನಾಗ ಆಗಿರ್ಬೋದು, ಅದರಲ್ಲಿ ಏನು ಹೇಳ್ಬೇಕು, ನಾವೇನು ಹೇಳ್ಬೇಕು ಗೊತ್ತಿಲ್ಲ. ಅದು ಇನ್ನೂ ಇನ್ವೆಸ್ಟಿಗೇಷನ್ ಆಗಬೇಕು. ಎದಕ್ಕೆ ಮಾಡಿದ್ದಾರೆ ನಮಗೂ ಗೊತ್ತಿಲ್ಲ. ಅದು ಹೊರಗೆ ಬಂದ ಮೇಲೆ ಗೊತ್ತಾಗೋಲ್ಲ ಎದಕ್ಕೆ ಮಾಡಿದಾರಂತ. ಮಾಹಿತಿ ಬರೋರಿಗೆ ಏನು ಹೇಳಲಿಕ್ಕಾಗೋಲ್ಲ ಹಿಂಗೆ ಅಂತ. ಸ್ಪಷ್ಟವಾಗಿ ವೇಟ್ ಮಾಡೋಣ, ನಾಳೆವರೆಗೆ ಗೊತ್ತಾಗುತ್ತೆ ಏನು ರೀಸನ್ನು. ಆವಾಗ ಅದಕ್ಕೆ ಏನಾದ್ರು ಹೇಳಲಿಕ್ಕೆ ಅನುಕೂಲ ಆಗ್ತದೆ. ಜಾರಕಿಹೊಳಿ ಕುಟುಂಬದ ಈ ಕಡೆ ಇರ್ಬೋದು, ಅದು ನೋಡೋಣ. ಮಾಹಿತಿ ಬರದೆ ಏನು ಹೇಳಲಿಕ್ಕಾಗಲ್ಲ. ಯಾವ ರೀಸನ್ಗೆ ಅವರು ರೇಡ್ ಮಾಡಿದ್ದಾರೆ, ಅವ್ರು ಏನು ಕೇಳಿದ್ದಾರೆ, ದಾಖಲೆ ಏನು ಅವ್ರು ಕೊಡಬೇಕು. ಬಂದಮೇಲೆ ನಾಳೆ ಮಟ್ಟ ವೇಟ್ ಮಾಡೋಣ. ಏನಂತ ಅರ್ಜೆಂಟ್ ಏನಿಲ್ಲ. ಹೌದೌದು, 7 ಕಡೆ ಆಗಿರ್ಬೋದು, 8-10 ಆಗಿರ್ಬೋದು, ಅದು ಗೊತ್ತಿಲ್ಲ. ಟಿ ವಿಯಲ್ಲಿ ಬರ್ತಾ ಇದೆ, ನಾವು ನೋಡಿದ್ವಿ ಅಷ್ಟೇ. ಸೊ ನಾಳೆಗೆ ಅದ್ರ ಬಗ್ಗೆ ಹೇಳೋಣ, ಮಾಹಿತಿ ಸಿಕ್ಕ ಹೇಳ್ತೀವಿ. ಈಗ ಹೆಂಗೆ ಹೇಳ್ತಿಲ್ಲ, ನಾಳೆ ಬೇಕಾದ್ರೆ ರಾಜಕೀಯ ಐತಿಯೋ ಇಲ್ಲ ಅನ್ನೋದು ನಾಳೆ ಗೊತ್ತಾಗೋದು. ಇವತ್ತು ಗೊತ್ತಾಗೋದು. ಓಕೆ, ಆಗಿರ್ಬೋದು. ಅದೇ ರೂಟ್. ಇದು ಸತೀಶ್ ಜಾರಕಿಹೊಳಿ ಅವರ ಮಾತು. ಸತೀಶ್ ಜಾರಕಿಹೊಳಿ ಹೇಳ್ತಾರೆ 6 ಕಡೆಗೆ ಆಗಿದೆಯೋ 8 ಕಡೆಗೆ ಆಗಿದೆಯೋ ಗೊತ್ತಿಲ್ಲ, ಯಾವ ಕಾರಣದಿಂದ ಆಗಿದೆ ಅನ್ನೋದು ಕೂಡ ಗೊತ್ತಿಲ್ಲ. ನಾಳೆ ತನಕ ನೋಡೋಣ, ಆಮೇಲೆ ಇದ್ರ ಬಗ್ಗೆ ಹೇಳ್ತೀನಿ ಅಂತಾರೆ ಸತೀಶ್ ಜಾರಕಿಹೊಳಿ. ಬನ್ನಿ, ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಬೆಳಗಾವಿನಲ್ಲಿ ಮಂಜುನಾಥ್ ಅವರ ಮನೆಯ ಮುಂಭಾಗದಲ್ಲೇ ಇರುವಂಥ ಸಹದೇವ್ ಮಾನೆ. ಸಹದೇವ್, ನೋಡ್ತಾ ಇದ್ದೀವಿ 1 ಕಡೆ 2 ಕಡೆಗೆಲ್ಲ 6 ಕಡೆಗೆ ಏಕಕಾಲಕ್ಕೆ ದಾಳಿ ಆಗಿರುವಂಥದ್ದು. ಜೊತೆಗೆ ನೋಡಿದ್ರೆ ಮೈಸೂರಿನಲ್ಲಿ ಈ ಮಂಜುನಾಥ್ ಅವರ ತುಂಬ ಆತ್ಮೀಯ ಗೆಳತಿ ಅಂತ ಹೇಳಲಾಗುವಂಥ ಯಮುನಾ ಅವರನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಕರ್ಕೊಂಡು ಹೋಗಿದ್ದಾರೆ. ಆಕೆ ಮನೆಯಲ್ಲೂ ಕೂಡ ಹಲವಾರು ದಾಖಲೆಗಳು ಸಿಕ್ಕಿವೆ ಅನ್ನುವಂಥ ಒಂದು ಮಾಹಿತಿ. ನೀವು ಅವ್ರ ಮನೆ ಮುಂಭಾಗದಲ್ಲಿದ್ದೀರಿ. ಎಲ್ಲೆಲ್ಲಿ ದಾಳಿಯಾಗಿದೆ, ಇದರ ಹೆಚ್ಚಿನ ವಿವರಗಳೇನು? ರಂಗನಾಥ್, ಏನು ಮಂಜುನಾಥ್ ಮನೆ ಮೇಲೆ ದಾಳಿ ಆದಂತಹ ಸಂದರ್ಭದಲ್ಲಿ ಅವರ ಸ್ನೇಹಿತೆ ಮೈಸೂರಿನಲ್ಲಿ ಮನೆ ಮೇಲೂ ಕೂಡ ದಾಳಿಯಾಗಿದೆ ಅನ್ನುವಂಥದ್ದನ್ನು ಬೆಳಗ್ಗೆ ಕೂಡ ನಾವು ಬ್ರೇಕ್ ಮಾಡಿದ್ವಿ. ಸೊ ಈಗ ಸದ್ಯಕ್ಕೆ ಆಕೆಯನ್ನು ಕೂಡ ಇಡಿ ಅಧಿಕಾರಿಗಳು ಏನು ಮಾಹಿತಿಯನ್ನು ಪಡಿತಾ ಇದ್ದಾರೆ ಅನ್ನುವಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಬೆಳಗಾವಿಯ ನಿವಾಸ ಸೇರಿದಂತೆ ಇವರ ಜೊತೆಗೆ ಕೆಲಸ ಮಾಡಿದಂಥವರು ಮತ್ತು ಇವರ ಜೊತೆಗೆ ನಿಕಟ ಸಂಪರ್ಕದಲ್ಲಿದ್ದಂತಹ ಅಧಿಕಾರಿಗಳ ಮೇಲೂ ಕೂಡ ಈಗ ದಾಳಿಯಾಗಿರುವಂಥದ್ದು. ಇಲ್ಲಿ ತುಮಕೂರು ಅಬಕಾರಿ SP ಸತೀಶ್ ಅವರ ಮನೆ ಮೇಲೆ ದಾಳಿಯಾಗಿದೆ. ಅದರ ಜೊತೆಗೆ ಬೆಳಗಾವಿಯ ಚಿಕ್ಕೋಡಿ ಅಬಕಾರಿ DYSP ವಿಶ್ವನಾಥ್ ಮನೆ ಮೇಲೂ ಕೂಡ ದಾಳಿಯಾಗಿರುವಂಥದ್ದು. ಅಂದರೆ ಬೆಳಗಾವಿಯಲ್ಲೇ ಒಟ್ಟು 4 ಕಡೆ ಈಗ ದಾಳಿಯಾಗಿರುವಂಥದ್ದು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಐನಾಪುರ ಗ್ರಾಮದಲ್ಲಿ ಈ ಒಂದು ತುಮಕೂರು SP ಸತೀಶ್ ಏನಿದ್ದಾರೆ ಅವರ ಮನೆ ಮೇಲೆ ದಾಳಿಯಾಗಿರುವಂಥದ್ದು. ಅದರ ಜೊತೆಗೆ ಬೆಳಗಾವಿಯ ನಿವಾಸದ ಮೇಲೂ ಕೂಡ ದಾಳಿಯಾಗಿರುವಂಥದ್ದು. ಮತ್ತೊಂದು ಕಡೆ ಅಬಕಾರಿ DYSP ವಿಶ್ವನಾಥ್ ಮನೆ ಮೇಲೂ ಕೂಡ ಈಗಾಗಲೇ ಬೆಳಗಾವಿಯಲ್ಲಿ ದಾಳಿಯಾಗಿದೆ. ಸದ್ಯ ಈಗ ಅದರ ಜೊತೆಗೆ ಬೆಳಗಾವಿಯ TV ಸೆಂಟರ್ನಲ್ಲಿ ಏನು ಈ ಒಂದು ಮಂಜುನಾಥ್ ಅವರ ನಿವಾಸ ಏನಿದೆ ಆ ನಿವಾಸದ ಮೇಲೆ ಕೂಡ ಈಗ ಈ ದಾಳಿ ಮುಂದುವರೆದಿರುವಂಥದ್ದು. CRPF ಯೋಧರ ಈ ಕಾವಲಿನಲ್ಲೇ ಈ ಒಂದು ದಾಳಿ ಮುಂದುವರೆದಿರುವಂಥದ್ದು. ಇಲ್ಲಿ ಕೆಲವೊಂದಿಷ್ಟು ಬಾರ್ ಲೈಸೆನ್ಸ್ಗಳು ಸಿಕ್ಕಿದ್ದಾವೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಯಾಕಂದರೆ ಅಕ್ರಮವಾಗಿ ಬಾರ್ ಲೈಸೆನ್ಸ್ಗಳನ್ನು ಹೊಂದಿದ್ರು ಅನ್ನುವಂಥದ್ದು ಮತ್ತು ಬೇನಾಮಿಯಾಗಿ ಬೇರೆಯವರ ಹೆಸರಲ್ಲಿ ಈ ಒಂದು ಬಾರ್ ಲೈಸೆನ್ಸ್ಗಳನ್ನು ಮಾಡಿದ್ರು ಅನ್ನುವಂತಹ ಆರೋಪ ಕೂಡ ಇತ್ತು. ಸೊ ಆ ಒಂದು ಆರೋಪ ಒಂದು ಕಡೆ ಆದರೆ ಅದರಿಂದ ಸಾಕಷ್ಟು ಹಣದ ವ್ಯವಹಾರ ಆಗಿದೆ, ಅದು ವಿದೇಶಕ್ಕೂ ಕೂಡ ವ್ಯವಹಾರ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಸದ್ಯ ಇರುವಂಥದ್ದು. ಹೀಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಸದ್ಯ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂಥದ್ದು. ಈಗ ಏನು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ, ಈ ಒಂದು ಮನೆ ಏನಿದೆ ಇದು ಮಂಜುನಾಥ್ ಅವರ ಬಾಡಿಗೆ ಮನೆ ಆಗಿರುವಂಥದ್ದು. ಬೆಳಗಾವಿಯಲ್ಲೂ ಕೂಡ ಕೆಲವೊಂದಿಷ್ಟು ಕಡೆಗಳಲ್ಲಿ ಸೈಟ್ಗಳನ್ನು ಖರೀದಿ ಮಾಡಿದ್ದಾರೆ, ಆಸ್ತಿ ಖರೀದಿ ಮಾಡಿದ್ದಾರೆ, ಅದರ ಪತ್ರಗಳು ಸಿಕ್ಕಿದ್ದಾವೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಇನ್ನು ಇವರಿಗೆ ಸಂಪರ್ಕದಲ್ಲಿದ್ದಂಥ ಅಧಿಕಾರಿಗಳೇನಿದ್ದಾರೆ ಅಂದರೆ ಇವರ ವ್ಯವಹಾರಗಳನ್ನು ನೋಡ್ಕೊಳ್ತಾ ಇದ್ರು ಅನ್ನುವಂಥದ್ದು ಮತ್ತು ಇವರ ಜೊತೆಗೆ ಕೆಲವೊಂದಿಷ್ಟು ಅಧಿಕಾರಿಗಳು ಭಾಗಿಯಾಗಿ ವ್ಯವಹಾರವನ್ನು ನಡೆಸಿದ್ದಾರೆ ಅನ್ನುವಂಥ ಆರೋಪದ ಅಡಿಯಲ್ಲಿ ಈಗ ತುಮಕೂರು SP ಅವರ ತುಮಕೂರು ಅಬಕಾರಿ SP ಮನೆ ಮೇಲೆ ಕೂಡ ದಾಳಿಯಾಗಿರುವಂಥದ್ದು. ಅದರ ಜೊತೆಗೆ DYSP ಮನೆ ಮೇಲೂ ಕೂಡ ದಾಳಿಯಾಗಿರುವಂಥದ್ದು. ಸೊ ಇದರ ಜೊತೆಗೆ ಈಗ ಏನು ಸದ್ಯದ ಮಾಹಿತಿ ಪ್ರಕಾರ 6 ಅಲ್ಲ 10 ಕಡೆ ದಾಳಿಯಾಗಿದೆ ಅನ್ನುವಂಥದ್ದು ಕೂಡ ಈಗ ಇರುವಂಥದ್ದು. ಮತ್ತು ದಾಳಿ ವೇಳೆ ಕೆಲವೊಂದಿಷ್ಟು ಕಡೆಗಳಲ್ಲಿ ಬಹುಮುಖ್ಯವಾದ ದಾಖಲೆಗಳು ಕೂಡ ಸಿಕ್ಕಿದ್ದಾವೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.